ಆನ್ ಯೂಟ್ಯೂಬ್ ಚಾನಲ್ ಗೈಸ್. ನಾನು ವಿಡಿಯೋ ಮಾಡಿ ಅಂದರೆ ವ್ಲಾಗ್ ಮಾಡಿ ಒಂದು 2 ಮಂತ್ಸ್ 3 ಮಂತ್ಸ್ ಆಗಿತ್ತು, ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ನಮಗೆ ಹೇಳ್ದಾಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಡಯಟ್ ಶೇಕ್ ಮಾಡೋದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಮಾಡೋಕ್ಕಾಗಿರಲಿಲ್ಲ, ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಒಂದು ಹಸ್ಬೆಂಡ್ಗೆ ಡಯಟ್ ಶೇಕ್ ಹೇಗೆ ಮಾಡ್ಕೊಡ್ತೀನಿ ಮತ್ತು ಏನೇನೆಲ್ಲ ಹಾಕ್ತೀನಿ ನಾನು ಡಯಟ್ ಶೇಕ್ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾನು ಕೂಡ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಲ್ಲ, ಯಾವಾಗಲೂ ಶೇಕೆ ಕುಡಿಯೋದು. ಇವಾಗ 1 ವೀಕ್ ಶೇಕ್ ಕುಡಿತೀವಿ, 1 ವೀಕ್ ಮುಸ್ಲಿ ತಗೋತೀನಿ. ನಾನು ಬ್ರೇಕ್ಫಾಸ್ಟ್ಗೆ ಇದೇ ಮುಸ್ಲಿ ಯೂಸ್ ಮಾಡೋದು. ಇದಕ್ಕೆ 1 ಗ್ಲಾಸ್ ಮಿಲ್ಕ್ ಯೂಸ್ ಮಾಡ್ತೀನಿ, ಮತ್ತು ಒಂದು ಅರ್ಧ ಆ್ಯಪಲ್ಲು ಮತ್ತು ಮೇಲೆ ಚಿಯಾ ಸೀಡ್ಸ್ ಹಾಕಿ 10 ಮಿನಿಟ್ಸ್ ಸೋಕ್ ಮಾಡಿ ನನಗೆ ಬ್ರೇಕ್ಫಾಸ್ಟ್ ಇದನ್ನು ತೊಗೊತೀನಿ. ವೆಯ್ಟ್ ಲಾಸ್ಗಾದರೆ ಆ್ಯಪಲ್ ಯೂಸ್ ಮಾಡ್ಬೋದು, ಗೇನ್ಗಾದರೆ ಬನಾನಾ ಯೂಸ್ ಮಾಡ್ಬೋದು. ಸೊ ನಾನು ಯಾವುದಕ್ಕೂ ಬನಾನಾ ಯೂಸ್ ಮಾಡಲ್ಲ, ಹಸ್ಬೆಂಡ್ ಮಾತ್ರ ಬನಾನಾ ಯೂಸ್ ಮಾಡ್ತೀನಿ. ಲೆಟ್ಸ್ ಗೋ, ಬನ್ನಿ ನಾನು ನಿಮಗೆ ಏನೇನೆಲ್ಲ ಆ್ಯಡ್ ಹಾಕ್ತೀನಿ ಡಯಟ್ ಶೇಕಿಂಗ್ ತೋರಿಸ್ತೀನಿ. ಆ್ಯಂಡ್ ನಾನು ಓಟ್ಸು ಹಸ್ಬೆಂಡ್ಗೆ ಯೂಸ್ ಮಾಡೋದು, ಇದೇ ಓಟ್ಸು. ನಾನು ಈ ಮಿಕ್ಸಿ ಜಾರ್ಗೆ ಈ ಸ್ಕೂಪಲ್ಲಿ 1.5 ಸ್ಕೂಪ್ ಓಟ್ಸ್ ಹಾಕ್ತೀನಿ. ನೋಡಿ 1.5 ಸ್ಕೂಪ್ ಓಟ್ಸ್ ಹಾಕ್ತೀನಿ. ಓಟ್ಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಒಂದು 2 ಪೀಸ್ ಡೇಟ್ಸ್ ಹಾಕೋಬೇಕು. ಇದಕ್ಕೆ ನಾನು ಪಂಪ್ಕಿನ್ ಸೀಡ್ಸು ಮತ್ತು ಫ್ಲಾಕ್ಸ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಯೂಸ್ ಮಾಡ್ತೀನಿ. ಮತ್ತು ಇದ್ರ ಯೂಸಸ್ಸು ನೆಕ್ಸ್ಟ್ ವ್ಲಾಗಲ್ಲಿ ನೀವು ಕಾಮೆಂಟ್ ಹಾಕಿದ್ರೆ ಬೇಕು ಅಂತ ಇದ್ರ ಯೂಸಸ್ಸು ನಾನು ನಿಮ್ಗೆ ಹೇಳ್ತೀನಿ. ಇದನ್ನ ಹಾಕೋಬೇಕು. ಇಷ್ಟೆಲ್ಲ ಹಾಕಿದ್ಮೇಲೆ ಮೇನ್ ಪ್ರೋಟೀನ್ ಸೋರ್ಸ್ ಬೇಕಲ್ವಾ, ಅದಕ್ಕೆ ನಾನು ವೇ ಪ್ರೋಟೀನ ಯೂಸ್ ಮಾಡ್ತೀನಿ ಹಸ್ಬೆಂಡ್ಗೆ. ಅವ್ರಿಗಾದ್ರೆ 1 ಸ್ಕೂಪ್ ಹಾಕೋತೀನಿ. ನಾನು ಒಂದೊಂದ್ಸಲಿ ಶೇಕ್ ಮಾಡಿಕೊಂಡ್ರೆ ಇದೇ ಪ್ರೋಟೀನ ಯೂಸ್ ಮಾಡ್ಕೊಡೋದು, ಚಾಕ್ಲೇಟ್ ಫ್ಲೇವರ್ ಚೆನ್ನಾಗಿರುತ್ತೆ. ನಾನಾದರೆ ಒಂದು 1/2 ಸ್ಕೂಪ್ ಹಾಕೊತೀನಿ ಶೇಕ್ಗೆ. ಇದೊಂದು ಸ್ಕೂಪ್ ಹಾಕೊಳ್ಳೋಣ ಬನ್ನಿ. ಸ್ಮೆಲ್ ಅಂತೂ ಎಷ್ಟು ಸಗಲಾಗಿರುತ್ತೆ ಗೊತ್ತಾ. 1 ಸ್ಕೂಪ್ ಯೂಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇವೆಲ್ಲ ಹಾಕೊಂಡಾಯ್ತು. ಇದನ್ನ ನಾವು ಕ್ಲೀನಾಗಿ ಪೌಡರ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದನ್ನ ಪೌಡ್ರ್ ಮಾಡಾಯಿತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಪಂಪ್ಕಿನ್ ಸೀಡ್ಸು, ಫ್ಲಾಕ್ಸ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ನಾನು ಏನಿದಕ್ಕೆ ಯೂಸ್ ಮಾಡಿದೆ ಅದನ್ನು ನಾವು ಟೇಬಲ್ ಸ್ಪೂನ್ ಅಷ್ಟೇ ಹಾಕಬೇಕು, ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕಬೇಕು, ಜಾಸ್ತಿ ಯೂಸ್ ಮಾಡಬಾರ್ದು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಕಾಮೆಂಟ್ ಹಾಕಿದ್ರೆ ಯಾಕೆ ಯೂಸ್ ಮಾಡಬಾರ್ದು ಅದನ್ನು ಖಂಡಿತ ಹೇಳ್ತೀನಿ. ಇದನ್ನು ಪೌಡ್ರ್ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ಇದಕ್ಕೆ ಏನು ಹಾಕಬೇಕು ಅಂತಂದರೆ, ಗೇನ್ಗಾದ್ರೆ ನಾನು ಬನಾನಾ ಆ್ಯಡ್ ಮಾಡ್ತೀನಿ, ಲಾಸ್ಗಾದ್ರೆ ನನಗಾದ್ರೆ ಆ್ಯಪಲ್ ಯೂಸ್ ಮಾಡ್ತೀನಿ, ಬನಾನಾ ಯೂಸ್ ಮಾಡಲ್ಲ. ಆ್ಯಂಡ್ ಇದಕ್ಕೆ ಒಂದು ದೊಡ್ಡ ಬನಾನಾ ಯೂಸ್ ಮಾಡ್ತೀನಿ. ಒಂದು ದೊಡ್ಡ ಬಾಳೆಹಣ್ಣು ಹಾಕಿದ್ದೀನಿ, ಮತ್ತು ಅರ್ಧ ಆ್ಯಪಲ್ ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟು ಆ್ಯಂಡ್ ಇದು ಆಪ್ಷನಲ್ಲು, ಹನಿ ನೀವು ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ನಿಮ್ಮಿಷ್ಟ. ಬಟ್ ನಾನು ಯೂಸ್ ಮಾಡ್ತೀನಿ, ಒಂದು 2 ಡ್ರಾಪ್ಸ್ ಹಾಕ್ತೀನಿ. ಆ್ಯಂಡ್ ಇದಕ್ಕೆ ನಾನು ಪೀನಟ್ ಯೂಸ್ ಮಾಡ್ತೀನಿ. ನನ್ನ ಶೇಕಲ್ಲಿ ನಾನು ಇದನ್ನು ಯೂಸ್ ಮಾಡೋದು, ಯಾಕಂದರೆ ಇದನ್ನು ಬಾಡಿ ಗೇನ್ಗೆ ಅಂತಲೇ ಯೂಸ್ ಮಾಡೋದು. ಅದೇ ನನಗೆ ಸ್ಮೆಲ್ ಇಷ್ಟ ಆಗಲ್ಲ, ಸೊ ನಾನು ಇದನ್ನು ಅವ್ರಿಗೆ ಶೇಕ್ಗೆ ಯೂಸ್ ಮಾಡ್ತೀನಿ. 1 ಟೀ ಸ್ಪೂನ್ ಹಾಕಬೇಕು. ಇದಕ್ಕೆ ಬಾಳೆಹಣ್ಣು ಮತ್ತು ಆ್ಯಪಲ್ಲು, ಪೀನಟ್ ಬಟರ್ ಎಲ್ಲ ಹಾಕಿದ್ದೀನಿ. ಇದಕ್ಕೆ ನಾವು ಮಿಲ್ಕ್ ಹಾಕೊಂಡು ಕೂಡ ಶೇಕ್ ಮಾಡ್ಕೋಬೋದು, ಅದರ್ವೈಸ್ ವಾಟರ್ ಹಾಕೊಂಡು ಕೂಡ ಶೇಕ್ ಮಾಡ್ಕೋಬೋದು. ನಿಮ್ಮ ವಿಶ್, ಅದು ಯಾವ್ದು ಬೇಕಾದರೂ ಹಾಕ್ಬೋದು. ನಾನು ಇದಕ್ಕೆ ವಾಟರ್ ಮಿಕ್ಸ್ ಮಾಡ್ಕೊಂಡು ಶೇಕ್ ಮಾಡ್ತೀನಿ. ಶೇಕ್ ರೆಡಿ ಇದೆ, ಶೇಕ್ ಬಟ್ಲಿಗೆ ಹಾಕೊಳ್ಳೋಣ. ಶೇಕ್ ರೆಡಿಯಾಗಿದೆ. ನಾನು ಇದಕ್ಕೆ ಇದ್ರ ಮೇಲೆ ಚಿಯಾ ಸೀಡ್ಸ್ ಹಾಕ್ತೀನಿ. ಚಿಯಾ ಸೀಡ್ಸ್ ಹಾಕಿ ಶೇಕ್ ಮಾಡಿಕ್ಕಿದ್ರೆ ಶೇಕ್ ರೆಡಿ ಆಗುತ್ತೆ. 1 ಟೇಬಲ್ ಸ್ಪೂನ್ ಹಾಕ್ತೀನಿ.
ಟೇಬಲ್ ಸ್ಪೂನ್ ಹಾಕ್ತೀನಿ. ರೆಡಿ ಆಯಿತು. ಆ್ಯಂಡ್ ಹಾಕಿದೆ ಇಲ್ಲಿ ಶೇಕ್ ಮಾಡಿ ಫ್ರಿಜ್ಜಲ್ಲಿ ಇಕ್ಕಿದ್ರೆ ಅವ್ರು ಬೆಳಿಗ್ಗೆ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಇವು ಫ್ರೆಶ್ ಆಗಾದರೂ ಕುಡಿಬೋದು, ಇಲ್ಲಾಂದರೆ ನಾನು ನೈಟ್ ಮಾಡಿ ಬೆಳಿಗ್ಗೆನಾದರೂ ಕುಡಿಬೋದು. ಅಂದರೆ ಬೆಳಿಗ್ಗೆ ಬೇಗ ಮಾಡೋಕ್ಕಾಗಲ್ಲ, ತುಂಬ ಅವ್ರಿಗೆ ಡಯಟ್ ಫುಡ್ ನಾನು ರೆಡಿ ಮಾಡಿಕೊಡ್ಬೇಕು. ಸೊ ನಾನು ನೈಟೇ ರೆಡಿ ಮಾಡಿ ಇಟ್ಬಿಡ್ತೀನಿ. ನಾನು ಅವರು ಬೆಳಿಗ್ಗೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೊ